ಅಚೀವರ್ಸ್ ನೆವರ್ ಡೈ, ಅಚೀವ್ಮೆಂಟ್ ನೆವರ್ ಎಂಡ್ಸ್. ಸಾಧಕನಿಗೆ ಸಾವಿಲ್ಲ, ಸಾಧನೆಗೆ ಕೊನೆ ಇಲ್ಲ. ಆತ್ಮೀಯ PUC second year students, in this class we are going to discuss the most expected and the most awaited of the class, that is pronouns. ಈ ಒಂದು ವಿಡಿಯೋ ಬಹಳಷ್ಟು ಸಹಾಯಕಾರಿಯಾಗಿದೆ ನಿಮಗೆ. ಯಾಕಂದ್ರೆ 4 ಮಾರ್ಕ್ಸ್ಗೆ ಈ ಒಂದು ಕ್ವಶನ್ ಬರುತ್ತೆ ನೋಡ್ರಿ, 4 ಮಾರ್ಕ್ಸ್ ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಈಗ ಪ್ರೊನೌನ್ಸ್ ಅಂದ್ರೆ ಆಲ್ರೆಡಿ ನಿಮಗೆ ಕನ್ನಡದಲ್ಲಿ ಗೊತ್ತೈತಿ. ಏನಂತ ಹೇಳಿ ಪ್ರೊನೌನ್ಸ್ ಮೀನ್ಸ್ ಸರ್ವನಾಮ ಅಂತ ಕರಿತೀವಿ. ಅದೇ ಆ ಸರ್ವನಾಮಕ್ಕೆ ಕೆಲವೊಂದಷ್ಟು ಟೈಪ್ಸ್ ಅದಾವ್ರಿ. ಏನಿಲ್ಲ, ವೆರಿ ಈಸಿಯೆಸ್ಟ್ ಒನ್ ಆಲ್ರೆಡಿ ನಮ್ಗೆ ಗೊತ್ತೈತಿ. ಐ, ವಿ, ಯು, ಹಿ, ಶಿ, ಇಟ್, ದೇ. ಇದು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಬರ್ತಕ್ಕಂಥದ್ದು ಒಂದು ಟೇಬಲ್ ಬರ್ತೈತಿ. ಅದು ಗ್ರಾಮರ್ ಟೈಪ್. ಇದು ಗ್ರಾಮರ್. ಇಲ್ಲಿ ಬಹಳಷ್ಟು ನಾವು ಗ್ರಾಮರ್ ಅರ್ಥ ಮಾಡ್ಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ದೇರ್ ವಿಲ್ ಬಿ ಒನ್ ಪ್ಯಾಸೇಜ್ ಆ್ಯಂಡ್ ದೇ ಗಿವ್ ಪ್ರೊನೌನ್ಸ್ ಇವೆಲ್ಲ ಕೊಡ್ತಾರೆ. ಇಷ್ಟಾಗಿ ಯಾವುದೋ ಬರ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಯಾವ ಹೇಳ್ತೀನಿ ಕೇಳಿ. ಮೊದಲು ಫಸ್ಟ್ ಇಂಪಾರ್ಟೆಂಟ್ ಇರೋದು ಇಲ್ಲಿ ನೋಡ್ರಿ, ಪೊಸೆಸಿವ್ ಪ್ರೊನೌನ್ ಅಂತ ಬರ್ತೈತಿ. ಪೊಸೆಸಿವ್ ಮೀನ್ಸ್ ಏನು? ಇದು ನಮ್ಮದು ಸ್ವಂತ ಅನ್ನೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಮೈ, ಇಟ್ಸ್ ಮೈ ಬುಕ್, ಇಟ್ಸ್ ಯುವರ್ ಬುಕ್, ಇಟ್ಸ್ ಅವರ್ ಬುಕ್, ಇಟ್ಸ್ ಯುವರ್ ಬುಕ್, ಇಟ್ಸ್ ಹೀಸ್ ಬುಕ್, ಇಟ್ಸ್ ಹರ್ಸ್. ನೋಡ್ರಿ, ಇಟ್ಸ್ ಮೈನ್ ಕಾರ್, ದಿಸ್ ಕಾರ್ ಈಸ್ ಮೈನ್. ನೋಡ್ರಿ, ಸ್ವಂತಿಕೆ ಬಳಸಕ್ಕೆ ಇದು ಪೊಸೆಷನ್ ಬಳಸಕ್ಕೆ ಯೂಸ್ ಮಾಡ್ತಾರೆ. ಇದಂತೆ ಬರಂಗಿಲ್ಲ, ಇದು ರೇರ್. ಬಟ್ ಹೇಗೆ ಬರಂಗಿಲ್ಲ, ಅದಕ್ಕೆ ಸಿಂಪಲ್ ಆಗಿ ಕೇಳ್ತಾರೆ ದೇ ಅಂತ. ಹೇಗೆ ಸರ್ ನೋಡೋಣ, ಕ್ವಶನ್ ಪೇಪರ್ ಇದು ಮಾಡೆಲ್ ಕ್ವಶನ್ ಪೇಪರ್. ಅಟ್ ದಿ ಎಂಡ್ ಆಫ್ ದಿಸ್ ವಿಡಿಯೋ ಐ ವಿಲ್ ಬಿ ಸಾಲ್ವಿಂಗ್ ದ ಕೇಸ್ EB ಇಂದ, ಕೇಸ್ AB ಇಂದ ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಟ್ಟಿದಾರಲ್ಲ, ಆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಈ ಒಂದು ಪ್ರೊನೌನ್ ಸೆಕ್ಷನ್ ನಾನು ಸಾಲ್ವ್ ಮಾಡ್ತೀನಿ. ಆಸ್ ವೆಲ್ ಆಸ್ ಐ ಹ್ಯಾವ್ ಪ್ರಿಪೇರ್ಡ್ ಒನ್ ಕ್ವಶನ್ ಫ್ರಮ್ ಮೈ ಸೆಲ್ಫ್. ಇದು ಯಾವುದೇ ಲೆಸನ್ ಇಂದ ಫಿಕ್ಸ್ ಬರಂಗಿಲ್ಲ. ಕೀಪ್ ಇನ್ ಮೈಂಡ್, ಆಲ್ರೆಡಿ ಬ್ಲೂ ಪ್ರಿಂಟ್ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿದೆ ಏನು ಬಂದ್ರೆ ಯಾವ್ದು ಫಿಕ್ಸ್ ಲೆಸನ್ ಇಂದ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲಿಂಕರ್ಸ್ ಗಾರ್ಡನ್ ಇಂದ ಬರ್ತೈತಿ. ದೆನ್ ನಮ್ದು ಇದು ಏನು ಬರುತ್ತಲ್ಲ, ರಿಪೋರ್ಟೆಡ್ ಸ್ಪೀಚ್ ಬರೋದು. ಅದು ಇನ್ ಪರ್ಟಿಕ್ಯುಲರ್ ಆಗಿ ಈ ಲೆಸನ್ ಬರೋದನ್ನ ಕೊಟ್ಟಾರೆ. ಬಟ್ ಇದು ಬರಂಗಿಲ್ಲ, ಜನರಲ್ ಕೊಡ್ತಾರೆ. ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್, ಇದು ಮೈ ಸೆಲ್ಫ್, ಇದು ಇಂಪಾರ್ಟೆಂಟ್. ಸಾರಿ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಯಾವುದೋ ಒಂದು. ಹಿ ಡೈಡ್ ಹಿಮ್ ಸೆಲ್ಫ್. ನೋಡ್ರಿ, ಬಸವಯ್ಯ ಪ್ರಿಪೇರ್ಡ್ ಅ ಮೆನ್ಷನ್ ಫಾರ್ ಹಿಮ್ಸೆಲ್ಫ್. ಅವ್ನು ಗೊತ್ತಾಗ್ಬಿಡುತ್ತಲ್ಲ, ಬಸವಯ್ಯ ಬಾಯ್ ಅಥವಾ ಮ್ಯಾಸ್ಕ್ಯುಲಿನ್ ಜೆಂಡರ್, ಅದು ಹಿಮ್ಸೆಲ್ಫ್ ಯೂಸ್ ಮಾಡ್ಬೇಕಲ್ಲ ನಾವು. ಈಸಿಯೆಸ್ಟ್. ಇಲ್ಲಿ ಮಾರ್ಕ್ಸ್ ನೀವು ಕಳ್ಕೊಬೇಡ್ರಿ. ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಒಳಗೆ ಸ್ವಲ್ಪ ರೂಲ್ಸ್ ಭಾಳ ಅದಾವೆ. ರಿಪೋರ್ಟೆಡ್ ಸ್ಪೀಚ್ ಒಳಗೆ ಬರ್ತದೆ, ಡೈರೆಕ್ಟ್ ಒಳಗೆ ಅಲ್ಲಿ ಸ್ವಲ್ಪ 1 ಅಥವಾ 2 ಮಾರ್ಕ್ಸ್ ಹೋಗೋ ಚಾನ್ಸ್ ಇರ್ತೈತಿ ನೀವು ಸರಿಯಾಗಿ ಓದಿಲ್ಲಪ್ಪ ಅಂದರೆ. ಬಟ್ ಹಿಯರ್ ಯು ಶುಡ್ ನಾಟ್ ಮಿಸ್ ಎನಿ ಮಾರ್ಕ್ಸ್. ಇಂಟ್ರೋಗೇಟಿವ್ ಪ್ರೊನೌನ್ಸ್ ನೋಡ್ರಿ, ಅದೇ ಇಂಟ್ರೋಗೇಟಿವ್ ಅಂದರೆ ಪ್ರಶ್ನಾರ್ಥಕ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಹೂ, ಹೂಮ್, ಹೂಸ್, ವಾಟ್, ವಿಚ್, ವೇರ್, ವೆನ್. ಇಂಟ್ರೋಗೇಟಿವ್ ಆಗಿ ಬರ್ತಾವೆ, ಪ್ರಶ್ನೆ ಆಗಿ ಬರ್ತಾವೆ. ಇವು ಅವೇ ಮತ್ತು ರಿಲೇಟಿವ್ ಆಗಿ ಬರ್ತಾವೆ. ಪ್ರಶ್ನೆ ಮಾಡೋದಲ್ಲ, ಬಟ್ ರಿಲೇಟಿವ್ ಮಾಡ್ತಾವೆ. ದಿಸ್ ಈಸ್ ದ ಬಾಯ್ ಹೂ ಪಿಕ್ಡ್ ಮೈ ಪೆನ್, ಹೂ theft my pen, who stolen my pen. This is a place, what I was telling you, what that, even where, then when. These are also called relative pronoun. This is a place where I studied, this is the village where I studied. Yes, this is the pen which I used during my PUC second year examination. This is the pen which ಅಂದ್ರೆ ವಸ್ತುಗೆ ಬಳಸ್ತಾರೆ. ಇದು ವಸ್ತುಗೆ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ನಿಮಗೆ ಮಾತು ಹೇಳ್ತೀನಿ. ವೆನ್ ಯೂಸ್ ಆಗೋದು ಟೈಮ್ ಸಲುವಾಗಿ. ವೆನ್ ಈಸ್ ಯೂಸ್ ಫಾರ್ ಟೈಮ್ ಬೀಯಿಂಗ್, ವೇರ್, ಪ್ಲೇಸ್. ಓಕೆ, ಟೈಮ್ ಕಮ್ಮಿ ಇದ್ದಂತೆ ಭಾಳಷ್ಟು ನಿಮಗೆ ಶಾರ್ಟಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಐ ಅಪ್ರಿಸಿಯೇಟ್ ಯು ದ್ಯಾಟ್ ಯು ಹ್ಯಾವ್ ಗಿವನ್ ಮಿ ಅ ವಂಡರ್ಫುಲ್ ರೆಸ್ಪೆಕ್ಟ್, ಅಡೋರೇಷನ್, ಎವ್ರಿಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಆ್ಯಂಡ್ ಇವನ್ PUC ಸೆಕೆಂಡ್ ಆದ ನಂತರ ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಿ ಮುಂದೆ, ಅಲ್ಲಿ ನಿಮಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇಂಗ್ಲೀಷನ್ನು ಗ್ರಾಮರ್ ಕ್ವಶನ್ ಮಾಡ್ತಿರ್ತೀನಿ. ವಾಟ್ ಎವರ್ ಇಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ನನಗೆ ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಮಾಡೋದು ಭಾಳ ಇಷ್ಟ. ನೀವು PUCಯಲ್ಲಿ ಸೆಕೆಂಡ್ ಇಯರ್ ಏನು ಕ್ಲಾಸ್ ಮಾಡ್ತಿದ್ದಲ್ಲ, ದಿಸ್ ಆಲ್ ಬೇಸಿಕ್ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್? ಬಿ ಇನ್ ಟಚ್ ಆ್ಯಂಡ್ ವಾಟ್ ಎವರ್ ಯು ಸ್ಟಡಿ ಆಫ್ಟರ್ PUC ಸೆಕೆಂಡ್ ಇಯರ್, ಕೀಪ್ ಇನ್ ಟಚ್ ವಿತ್ ಮೀ. I'll do my 100% best to give you the best content, right? ಓಕೆ, ಹೂಸ್ ಅನ್ನೋದು ವ್ಯಕ್ತಿಗೆ ಯೂಸ್ ಮಾಡ್ತಾರೆ, ವ್ಯಕ್ತಿಗೆ ಹೂಸ್. ಇದು ವಾಟ್ ಅನ್ನೋದು ಥಿಂಗ್ಸ್ಗೆ, ವಾಟ್ ದ್ಯಾಟ್ ಸೇಮ್ ನೋಡಿ, ದ್ಯಾಟ್ ಇಲ್ಲಿ ವಾಟ್ ದ್ಯಾಟ್ ಸೇಮ್, ರೈಟ್? ವಾಟ್ ದ್ಯಾಟ್. ಆ್ಯಂಡ್ ಹೂಸ್ ವ್ಯಕ್ತಿಗೆ, ಹೂಮ್ ಆಲ್ಸೋ ವ್ಯಕ್ತಿಗೆ, ಪರ್ಸನ್ಸ್ಗೆ ಯೂಸ್ ಹಾಕವು ಎರಡು. ಓಕೆ, ದೆನ್ ಡೆಮಾನ್ಸ್ಟ್ರೇಟಿವ್, ಭಾರಿ ಇಂಪಾರ್ಟೆಂಟ್. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಮೈ ಸ್ಟೂಡೆಂಟ್ಸ್. ಇದೇನು ಹೇಳ್ರಿ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಏನು ಬರುತ್ತಲ್ಲ, ಡೆಮಾನ್ಸ್ ಅಂದ್ರೆ ಏನೈತಿ, ತೋರಿಸೋದು. ದಿಸ್ ಈಸ್ ಮೈ ಪೆನ್, ದಿಸ್ ಈಸ್ ಸ್ಕೂಲ್ ನೋಡ್ರಿ, ದಿಸ್ ಈಸ್ ಸ್ಕೂಲ್, ಇದು ಸ್ಕೂಲ್. ಇಲ್ಲಿ ನೋಡ್ರಿ, ದಿಸ್ ಈಸ್ ರಿಲೇಟಿವ್, ದಿಸ್ ಈಸ್ P, ದಿಸ್ ಈಸ್ E. ಇಲ್ಲಿ ನೋಡ್ರಿ, ದಿಸ್ ಇಸ್ E, ದಿಸ್ ಈಸ್ O, ದಿಸ್ ಈಸ್ S, ದಿಸ್ ಈಸ್ E, ದಿಸ್ ಈಸ್ S, ದಿಸ್ ಈಸ್ E, ದಿಸ್ ಈಸ್ V. ತೋರ್ಸಾಕ
ಅದೇ ರೀತಿ ದೂರ ಇತ್ತಪ್ಪ ಅಂದ್ರೆ ದ್ಯಾಟ್, ಅಲ್ಲಿ ನೋಡೋದು ದ್ಯಾಟ್ ಈಸ್ ಟ್ರೀ, ದ್ಯಾಟ್ ದೂರ ನಾಲ್ಕು, ಇದು ನಿಯರ್, ಇದು ದೂರ, ಇದು ನಿಯರ್, ದೂರ, ದ್ಯಾಟ್, ದಿಸ್, ದ್ಯಾಟ್. ಇಲ್ಲ ದೀಸ್ ಅನ್ನೋದು ತೋರ್ಸಕ್ಕೆ ಯೂಸ್ ಮಾಡ್ತೇವೆ, ಮೀನ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ತೇವೆ, ಬಟ್ ಪ್ಲೂರಲ್ ಫಾರ್ಮ್ ನೋಡ್ರಿ. ದೀಸ್ ಆರ್ ಬುಕ್ಸ್, ದೀಸ್ ಆರ್ ಮೈ ಬುಕ್ಸ್, ಇದು ನನ್ನ ಬುಕ್ಸ್ ಪಾ, ಇದು ನನ್ನ ಬುಕ್ಸ್, ದೀಸ್ ಆರ್ ಮೈ ಬುಕ್ಸ್, ದೀಸ್ ಆರ್ ಮೈ ಸ್ಟೂಡೆಂಟ್ಸ್. ನೋಡ್ರಿ ನನ್ನ ಸ್ಟೂಡೆಂಟ್ಸ್ ಮುಂದಿರ್ತಾರೋ, ನಾನು ಅಂತೀನಿ ದೀಸ್ ಆರ್ ಮೈ ಸ್ಟೂಡೆಂಟ್ಸ್. ಅದೇ ರೀತಿ ಸ್ವಲ್ಪ ಸ್ಟೂಡೆಂಟ್ಸ್ ಅಥವಾ ಏನೋ ವಸ್ತು ದೂರ ಇರ್ತಾವೆ, ಇದು ನಿಯರ್ ಇದ್ದಾಗ, ದೀಸ್ ನಿಯರ್ ಇದ್ದಾಗ ಬರ್ಕೊಡ್ರಿ ಅದನ್ನು, ನಿಯರ್ ಇದ್ದಾಗ, ಓಕೆ. ದೋಸ್ ಏನೈತಲ್ಲ, ದೋಸು ಫಾರ್ ಇದ್ದಾಗ, ಫಾರ್ ಪ್ಲೇಸ್ ಇದ್ದಾಗ. ಆ್ಯಂಡ್ ಬೋತ್ ಆರ್ ಆಲ್ಸೋ ಯೂಸ್ ಫಾರ್ ಪ್ಲೂರಲ್, ಬೋತ್ ಆರ್ ಆಲ್ಸೋ ಯೂಸ್ ಫಾರ್ ಪ್ಲೂರಲ್ಗೆ ಯೂಸ್ ಮಾಡ್ತಾರೆ, ಎರಡು ಯೂಸ್ ಆಕಾವು. ದೀಸ್ ದೋಸ್ ಪ್ಲೂರಲ್ಗೆ. ಇವು ಸಿಂಗ್ಯುಲರ್ಗೆ ಯೂಸ್ ಆಕವ್ರಿ. ಇದು ಸಿಂಗ್ಯುಲರ್ಗೆ ಯೂಸ್ ಆಕೈತಿ. ದಿಸ್ ಒಬ್ಬರೇ, ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಪ್ಲೇಸ್. ಆ್ಯಂಡ್ ಇದು ಸಿಂಗಲ್ಗೆ ಯೂಸ್ ಆಗತ್ತೆ. ಮತ್ತು ಇದು ಎರಡಕ್ಕೆ ವ್ಯತ್ಯಾಸ ಏನಪ್ಪ ಅಂದ್ರೆ, ಇದು ಫಾರ್ ದ್ಯಾಟ್ ಫಾರ್ ಪ್ಲೇಸಿಗೆ, ದೂರ ಇದ್ದದಕ್ಕೆ ವಸ್ತುಗೆ ಅಥವಾ ವ್ಯಕ್ತಿಗೆ ಯೂಸ್ ಆಗತ್ತೆ. ದಿಸ್ ಯೂಸ್ ಆಗೋದು ಹತ್ತಿರ ಇರ್ತಕ್ಕಂಥ ವ್ಯಕ್ತಿಗೆ, ನಿಯರ್. ನೋಡ್ರಿ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಿ ನೀವು. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇದು ಬರ್ತೈತಿ, ದ್ಯಾಟ್ಸ್ ವೈ ಐ ಎಕ್ಸ್ಪ್ಲೈನ್ ಯು ಇನ್ ಡೀಟೇಲ್. ಓಕೆ, ಈಗ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್, ಐ ಥಿಂಕ್ ಯು ಹ್ಯಾವ್ ನೋಟೆಡ್ ಡೌನ್ ದಿಸ್ ಒನ್. ಲೆಟ್ ಮೀ erase this one. If you are writing means write, pause the video and note it down this one. Note down. Okay, let me erase. ನೋಡ್ರಿ ಎಷ್ಟು ಈಸಿ ನೋಡ್ರಿ erase ಮಾಡೋದು. ನಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಏನು ಮಾಡ್ತೀನಿ, ಡಸ್ಟರ್ ಇರ್ತದೆ, ಡಸ್ಟರ್ ತೊಗೊಂಡು ನಾವು erase ಮಾಡ್ತಾ ಕೊಡ್ಬೇಕು. ದೆನ್ ಟೀಚರ್ಸ್ ಪ್ರಾಬ್ಲಮ್ ಇಟ್ ಈಸ್, ಟೀಚರ್ ಗೆಟ್ ಯೂಶುವಲಿ ಥ್ರೋಟ್ ಇನ್ಫೆಕ್ಷನ್ ಇವೆಲ್ಲ ಬರ್ತಾವೆ. ಓಕೆ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್, ಡಿಸ್ಟ್ರಿಬ್ಯೂಟ್ ಅಂದರೆ ಹಂಚೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಇದಂದ್ರೆ ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮ್ಮ ಕಮ್ಯುನಿಕೇಷನ್ ಹೆಲ್ಪ್ ಆಗುತ್ತೆ. ಈಚ್, ಎವ್ರಿ, ಇದರ್, ನೀದರ್. ಡಿಸ್ಟ್ರಿಬ್ಯೂಟ್ ದಿಸ್ ಸ್ವೀಟ್, ಈಚ್ ಒನ್ ಆಫ್ ದೆಮ್, ಎವ್ರಿ ಒನ್ ಆಫ್ ದೆಮ್, ಎವ್ರಿ ಒನ್ ಈಸ್ ಕಮಿಂಗ್. ನೋಡ್ರಿ ಎವ್ರಿ ಒನ್ ಈಸ್ ಕಮಿಂಗ್, ಇದೆಲ್ಲ ನೀದರ್, ಇದರ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಓಕೆ, ಇಂಡೆಫಿನೆಟ್ ಪ್ರೊನೌನ್, ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಂಡೆಫಿನೆಟ್ ಪ್ರೊನೌನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರು ಕೊಡೋಂಗಿಲ್ಲ, ಇಲ್ಲಿ ವಸ್ತುವಿನ ಹೆಸರು ಕೊಡೋಂಗಿಲ್ಲ. ಡೆಫಿನೆಟ್ ಆಗಿರೋಂಗಿಲ್ಲ. ಎನಿವನ್ ಈಸ್ ಕಮಿಂಗ್, ಎನಿವನ್ ಕ್ಯಾನ್ ಕಮ್ ಹಿಯರ್. ಟೀಚರ್ ಕರೆ ಎನಿವನ್ ಕ್ಯಾನ್ ಕಮ್ ಹಿಯರ್, ಎನಿಬಡಿ ಕಮ್ ಹಿಯರ್, ಸಮೋನ್ ಈಸ್ ಕಮಿಂಗ್. ದ ಡೋರ್ ಈಸ್ ಲಾಕ್ಡ್, ನಿಮ್ಮ ಮನೆಗೆಲ್ಲ ಡೋರ್ ಲಾಕ್ ಆಗೈತಿ. ಅರೌಂಡ್ 1 AM it is, 1 AM it is, morning, 1 AM or 2 AM, someone knocks the door. ನೀವು ಅಂತೀರಿ someone is knocking the door, someone. Okay, somebody ಅದು ಸೇಮ್, somebody ಸೇಮ್. ದೆನ್ no one ಅದು ಸಿಂಗಲ್, ಇದು no one ಯಾರು ಗೊತ್ತಿರಲಿಲ್ಲ, ನಮ್ಮ ಪರ್ಟಿಕ್ಯುಲರ್ ಗೊತ್ತಿರಂಗ. no one, nobody, anybody, something, ಇದು ಕೊಟ್ಟಿಲ್ಲ ವಸ್ತುಗೆ, ಸಮಥಿಂಗ್ ನೋಡ್ರಿ. ಸಮಥಿಂಗ್. Dear students, it needs a lot of effort to prepare this PPT. If you found this video very helpful, kindly subscribe and like and comment ಮಾಡ್ರಿ, ನಿಮ್ಗೆ ಹೆಂಗೆ ಅನಿಸ್ತತಿ. And share ಮಾಡಿ, don't forget it. Sharing is caring, my dear students. Sharing is caring. Something and somewhere is also indefinite pronoun. Somewhere. He went somewhere. ಎಲ್ಲೋ ಹೋಗ್ಯಾನ ಗೊತ್ತಿಲ್ಲ. He went somewhere. ಎಲ್ಲೋ ಹೋಗ್ಯಾನ. Something, somewhere, nowhere is also, indefinite pronoun. Okay, now it's time for going to the question. Let me take you to the model question paper first. ನೋಡೋಣ, model question paper ನೋಡೋಣ. ಬಿಫೋರ್ ದ, ಇದು ಈ ಕ್ವಶನ್ಗಿಂತ ಮುಂಚೆ ನಾನು ಏನು ಮಾಡ್ತೀನಿ, ನಿಮಗೆ KCEB ಬಿಟ್ಟಿದ್ದವರು ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ನೋಡ್ರಿ. ಜಸ್ಟ್ ಅ ಮಿನಿಟ್. ಎಸ್, ಇಲ್ಲಿ ನೋಡ್ರಿ, ಈ ಕ್ವಶನ್ ಪೇಪರು ನಿಮ್ಮದು ಮಾಡಲ್ ಕ್ವಶನ್ ಪೇಪರ್ ಇದು. ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ವಿಡಿಯೋ ಆನ್ ದಿಸ್ ಒನ್. ಇದ್ರ ಮೇಲೆ ವಿಡಿಯೋ ಮಾಡೀನಿ. ನಾನು ಭಾಳಷ್ಟು ಜನ ಐತಿ ವಿಡಿಯೋ ಹಾಕಿದ ತಕ್ಷಣವೇ 2-3 ಡೇಸಲ್ಲಿ 1K ಕ್ರಾಸ್ ಆಗಿದೆ ನೋಡ್ರಿ. ಇದು 1K. ಇದೇ ಒಂದು ನನಗೆ ಇದು ಕ್ವಶನ್ ಪೇಪರ್ ಅಥವಾ ಒಂದು ಕ್ಲಾಸು ಮೋಟಿವೇಟ್ ಮಾಡಿದ್ದು. ಯೂಟ್ಯೂಬ್ನಲ್ಲಿ ಕ್ಲಾಸ್ ಹೆಚ್ಚು ಮಾಡಲಿಕ್ಕೆ ಇದೇ ಒಂದು ನೋಡೋದು. ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದ ಕೈಂಡ್ ಆಫ್ ಲವ್ ಯು ಪೀಪಲ್ ಆರ್ ಗಿವಿಂಗ್ ಮೀ, ದಟ್ ಈಸ್ ಅನ್ಕೌಂಟೇಬಲ್, ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ನೋಡ್ರಿ, I had to change the pen. Just a minute. Now, yes, very good. Note, Bhavesh got a small piece of land from one of his. Note, Bhavesh noun ಐತಿ, ಅದು ಅಂಡರ್ಲೈನ್ ಮಾಡ್ಕೋಬೇಕು. ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಕೇಳ್ರಿ. ಮಸ್ಟ್ ಭವೇಶ್ ಯಾವ ನೌನ್ ಇರ್ತಾವ ಅಂಡರ್ಲೈನ್ ಮಾಡ್ಕೋರಿ. ಭವೇಶ್ ಐತಿ. ದೆನ್ ನೋಡ್ರಿ, ಇಲ್ಲಿ ಹೀಸ್ ಯಾರು,
ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಯಾರು ಈ ಆನ್ಸರ್ ಇದೇನೈತಲ್ಲ ನಿಮಗೆ ಪ್ರೊನೌನ್ ಕೊಟ್ಟಿರ್ತಾರಲ್ಲ ಇದ್ರ ಆನ್ಸರ್ ಇಲ್ಲಿ ಹುಡುಕ್ಬೇಡ್ರಿ, ಇಲ್ಲಂತ ಸಿಗಂಗಿಲ್ಲ ನಿಮಗೆ ಅದು. ನೆಕ್ಸ್ಟ್ ಹುಡುಕಬೇಡ್ರಿ, ಬ್ಯಾಕ್ ಸೈಡ್ ಬರ್ರಿ, ಮೀನ್ಸ್ ಪಾಸ್ಟ್ ಬರಬೇಕು, ಇದ್ರ ಹಿಂದ್ಗಡೆ ಬರಬೇಕು, ಹಿಂದ್ಗಡೆ ಬರಬೇಕು. ಏನು ಮಾಡಬೇಕು? ಹೀಸ್ ಅಂದರೆ ಯಾರಲ್ಲಿ ಭವೇಶ ಸಿಕ್ಕಪಡ್ತೀನಿ ನಿಮ್ಗೆ ಆನ್ಸರ್ ಬರ್ದ ಬಿಟ್ರಿ ಮತ್ತೇನು ಭವೇಶ್, ಭವೇಶ್. ಎಸ್. ನೆಕ್ಸ್ಟ್ ಫ್ರೆಂಡ್ಸ್ ಆ್ಯಂಡ್ ಬಿಲ್ಡ್ ಅ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್. ಯಾರು ಹೂ ಬಿಲ್ಟ್? ಭವೇಶ ಬಿಲ್ಟ್ ಮಾಡಿ ಕ್ಯಾಂಡಲ್ ಮೇಕಿಂಗ್ ಸೆಂಟರ್ ಮಾಡಿದ, ಕ್ಯಾಂಡಲ್ ಮೇಕಿಂಗ್ ಸೆಂಟರ್. ದೆನ್ ಇಟ್ ನೋಡ್ರಿ, ಇಟ್ ಅಂದ್ರೆ ಏನು, ಯಾವ ಮೀನಿಂಗ್ ಕೊಡುತ್ತೆ ಹೇಳ್ರಿ? ಇಟ್ ಅಂದ್ರೆ ಏನು? ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್. ಇಟ್ ಅಂದ್ರೆ ಏನು? ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಅಂತ ಕೊಡುತ್ತೆ ಮೀನಿಂಗು. It has become a large industry named Sunrise Candles, which ನೋಡ್ರಿ, ವಿಚ್ ಅನ್ನೋದು ಇಲ್ಲಿ ಮೀನಿಂಗ್ ಏನು ಕೊಡುತ್ತೆ? ವಿಚ್ ಅಂದ್ರೆ ಇಲ್ಲಿ ಹಿಂದ್ಗಡೆ ಐತೆ ನೋಡ್ರಿ, ವಿಚ್ ಸನ್ರೈಸ್, ವಿಚ್ ರೆಫರ್ ಆಗೋದು ಸನ್ರೈಸ್ಗೆ. ಇಲ್ಲಿ ನೋಡ್ರಿ ಬರ್ದ ಬಿಡ್ರಿ, ಸನ್ರೈಸ್ ಅಂತ ಬರುತ್ತೆ. ಇಲ್ಲಿ ಇಟ್ ಅಂದ್ರೆ ಕ್ಯಾಂಡಲ್ ಮೇಕಿಂಗ್. ಇಲ್ಲಿ ನೋಡ್ರಿ, ಇದ್ರ ಇಟ್ ಕ್ಯಾಂಡಲ್ ಮೇಕಿಂಗ್ ಇಲ್ಲಿ ಐತಿ, ಇದ್ರ ಹಿಂದ್ಗಡೆ ಆ ಕ್ವಶನ್ ಇಲ್ಲಿ ಕೇಳಿದ್ದು ಹಿಂದ್ಗಡೆ ಬರ್ಬೇಕು, ಇಲ್ಲಿ ಬರ್ಬೇಕು, ನೀವು ಎಲ್ಲಿ ಬರ್ಬೇಕು? ಹಿಂದೆ ಬರ್ಬೇಕು, ಇದು ಹಿಂದ್ಗಡೆ ಬರ್ಬೇಕು, ಇಲ್ಲಿ ಬರ್ಬೇಕು, ಹಿಂದೆ ಬಂದರೆ ಕ್ಯಾಂಡಲ್ ಮೇಕಿಂಗ್. ಇಟ್ಟೇನೈತಲ್ಲ ಇದು ಕ್ಯಾಂಡಲ್ ಮೇಕಿಂಗ್. ನೆಕ್ಸ್ಟ್ ನೋಡ್ರಿ ಮುಂದುವರೆದು ಇಲ್ಲಿ ಮಟ್ಟ ಮುಗಿಸಿದಲ್ಲ ನಾವು. ಓಕೆ. ವಿಚ್ ಎಂಪ್ಲಾಯ್ಸ್ ಅ ಟೀಮ್ ಆಫ್ 3,470 ವಿಜುವಲಿ ಇಂಪೇರ್ಡ್ ಪೀಪಲ್. ದೇ ಹ್ಯಾವ್ ಡೆವಲಪ್ಡ್. ನೋಡ್ರಿ ಇದು ದೇ ಅಂತ ಕೇಳಿದಾರೆ, ಇದರ ಆನ್ಸರ್ ಹಿಂದೆ ಹೋಗ್ಬೇಕು ನೀವು. ಮತ್ತು ಯೂಶುವಲಿ ಇಂಪೇರ್ಡ್ ಇಲ್ಲೇ ಐತೆ ನೋಡ್ರಿ, ವಿಜುವಲಿ ಇಂಪೇರ್ಡ್ ಪೀಪಲ್. ಇಲ್ಲಿ ವಿಜುವಲಿ ಇಂಪೇರ್ಡ್ ಪೀಪಲ್ ಅಂತ ಬರೆದ್ರೆ ಮುಗಿದ ಆನ್ಸರ್. ಸೊ ಯು ಆರ್ ಗೇನಿಂಗ್ ಹಿಯರ್ ಹೌ ಮೆನಿ ಮಾರ್ಕ್ಸ್? ಎಷ್ಟು ಮಾರ್ಕ್ಸ್ ಹೇಳ್ರಿ? 4 ಮಾರ್ಕ್ಸ್ ನಿಮಗೆ ಇಷ್ಟು ಮಾಡಿದ್ರೆ. ಓಕೆ, ನಾವು ಐ ವಿಲ್ ಟೇಕ್ ಯು ಟು ದ ಮೈ ಕ್ವಶನ್. ನಂದು ಕ್ವಶನ್ ನೋಡಿ, ನಾ ಮಾಡಿದ್ದು ಕ್ವಶನ್ ಇಲ್ಲೊಂದು ಐತಿ ತಗೊಂಡಿದ್ದು. ಓಕೆ, ನಾವು ದಿಸ್ ಈಸ್ ಸೆಕೆಂಡ್ ಕ್ವಶನ್. ಇದ್ರ ಬಗ್ಗೆ ಇಲ್ಲಿ ರಿವರ್ಸ್ ಬಗ್ಗೆ ನೋಡಿ, ನಾ ತಗೊಂಡಿದ್ದು ರಿವರ್ಸ್ ಬಗ್ಗೆ. ಓಕೆ, ರಿವರ್ಸ್ ಕಂಟಿನ್ಯೂ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್. ಯಾರು ಕಂಟಿನ್ಯೂ ಮಾಡಿದ್ರು? ರಿವರ್ಸ್. ಹೌದಾ? ಅದ ಹಂಗೆ ನೌನನ್ನು ಅಂಡರ್ಲೈನ್ ಮಾಡ್ಕೊರಿ. ದೆನ್ ಅಪಾರ್ಟ್ ಫ್ರಮ್ ಬೀಯಿಂಗ್ a rich source of fish, they indirectly aid the agriculture, which they ಅಂದ್ರೆ ಯಾರಿಲ್ಲಿ? they ಯಾರು ಇಲ್ಲ fish, rich source, and which is a major occupation of people across the world. Farmers in ಮತ್ತಂಡಲ ಮಾಡ್ರಿ, farmers in dry region. ಎಲ್ಲಿ? farmers in dry region, ಅಂಡರ್ಲೈನ್ ಮಾಡ್ರಿ, dry region, where rains are scarce, irrigate their cropland using water carried by irrigation canals from nearby rivers. ಓಕೆ, ಇಲ್ಲಿ ನೋಡ್ರಿ ದೇ ಅಂತ ಐತಿ. ಫಸ್ಟ್ ಆಫ್ ಆಲ್ ಬರೋದು ಇಲ್ಲಿ ದೇ ಯೂಸ್ ಆಗಿದ್ದು ಇಲ್ಲಿ ರಿವರ್ಸ್ ಕಂಟಿನ್ಯೂ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್, ಆ್ಯಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ರಿಚ್ ಸೋರ್ಸ್, ದೇ ರೆಫರ್ ಆಗಿದ್ದು ರಿವರ್ಸ್. ಸೊ ರಿವರ್ಸ್ ಬರೀ ವೆರಿ ಈಸಿ, ರಿವರ್ಸ್. ಇಲ್ಲಿ ವಿಚ್ ಏನೈತಲ್ಲ, ವಿಚ್ ಎಲ್ಲೈತೆ ನೋಡ್ರಿ, ವಿಚ್. ವಿಚ್ ಇಲ್ಲಿ ಯೂಸ್ ಆಗಿದ್ದು ಇಲ್ಲೇ ಬಂದು ನೋಡ್ರಿ, ಇದ್ರ ಹಿಂದ್ಗಡೆ ಆನ್ಸರ್ ಐತಿ ಅಗ್ರಿಕಲ್ಚರ್. ಆನ್ಸರ್ ಈಸ್ ಅಗ್ರಿಕಲ್ಚರ್, ಆರ್ ಕಲ್ಚರ್ ಈಸ್ ಅಗ್ರಿಕಲ್ಚರ್. ದೆನ್ ಇಲ್ಲಿ ನೋಡಿ, ಫಾರ್ಮರ್ಸ್ ಇನ್ ಡ್ರೈ ರೀಜನ್ ವೇರ್ ಅಂತ ಕೊಟ್ಟಾರೆ. ಇಲ್ಲಿ ಯಾರು ಫಾರ್ಮರ್ಸ್ ವೇರ್ ಅಂತ ಆನ್ಸರ್ ಆಕತಿ? ವೇರ್ಗೆ ಆನ್ಸರ್ ಫಾರ್ಮರ್ ಆಕತಿ ಅಲ್ಲ, ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಆಕತಿ, ಹೂಮ್ ಇದಾಕತಿ. ಬಟ್ ಇಲ್ಲಿ ವೇರ್ ಕೇಳಿದಾಗ ಪ್ಲೇಸ್ ಬರ್ತೈತಿ, ಇನ್ ಡ್ರೈ ರೀಜನ್. ಆನ್ಸರ್ ಈಸ್ ಇನ್ ಡ್ರೈ ರೀಜನ್ ಅಥವಾ ಡ್ರೈ ಪ್ಲೇಸ್ ಅಂದಂಗೆ, ಡ್ರೈ ರೀಜನ್. ನೆಕ್ಸ್ಟ್ ಮುಂದುವರ್ತಾ ದೇರ್ ಯಾರು ಹೇಳ್ರಿ? ಫಾರ್ಮರ್ಸ್. ದೇರ್ ಅಂದರೆ ಫಾರ್ಮರ್ಸ್. ಇದು ಈ ದೇರ್ ಬೇರೆ, ಮತ್ತು ಈ ದೇರ್ ಅಂದ್ರೆ ಇದು ಬೇರೆ, ಪ್ಲೇಸಿಗೆ ಕೊಡ್ತದೆ. ಇಲ್ಲಿ ದೇರ್ ನೌನ್, ಇದು ವ್ಯಕ್ತಿಗೆ ಸಂಬಂಧಪಟ್ಟಂಗೆ, ಫಾರ್ಮರ್ಸ್. ಓಕೆ, ದಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಪ್ರೊನೌನ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇದ್ರದ್ದು ಮತ್ತೆ ಇನ್ನೊಂದು 2-3 ವಿಡಿಯೋ ಮಾಡ್ತೀನಿ. ಇದು ಯಾವುದೇ ಪಾಠದಿಂದ ಸಂಬಂಧಪಟ್ಟಂಗಿಲ್ಲ, ಈಗ ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟಲ್ಲಿ ಗೊತ್ತಾಗಿದೆ. 2-3 ಇದ್ರ ಸಂಬಂಧಪಟ್ಟಂಗೆ ಇನ್ನು ಪಾರ್ಟ್ 2 ಮಾಡೋಣ. ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಕೀಪ್ ಸ್ಟಡಿಂಗ್, ಕೀಪ್ ರಾಕಿಂಗ್, ಆ್ಯಂಡ್ ಡೆಫಿನೆಟ್ಲಿ ಇಟ್ ಈಸ್ ಅನ್ ಎಕ್ಸಾಮ್. ಜಸ್ಟ್ ಡೋಂಟ್ ಟೇಕ್ ಟೆನ್ಷನ್. ಭಾಳಷ್ಟು ಐತಿ, ಏನು ಒಂದೇ ಕೆಲಸ ಮಾಡೋದು, ಕೀಪ್ ಸ್ಟಡಿಂಗ್ ಇಷ್ಟೇ, ಮತ್ತೇನಿಲ್ಲ. ಯಾವ ಯೂನಿವರ್ಸಿಟಿ, ಯಾವ ಶಾಲೆ, ಯಾವ ಕಾಲೇಜು ಕಲಿಸಲಾರದಂಥ ಪಾಠ ಏನು ಕಲಿಸ್ತಾ ಹೇಳ್ರಿ ನಿಮ್ಗೆ? ಅವಮಾನ,
ಅವಮಾನ ಮತ್ತು ಬಡತನ ಕಲಿಸುತ್ತೆ. ಎಂಥ ಅದ್ಭುತ ಮಾತು. ಅವಮಾನ ಅಂದರೆ ಏನಂತ ನೀವು ಆಲ್ರೆಡಿ ಈಗ ಯೂನಿಟ್ 1 ಕಮ್ಮಿ ಮಾರ್ಕ್ಸ್ ತೊಗೊಂಡಿರ್ಬೋದು, ಅಥವಾ ಮಿಡ್ ಟರ್ಮಲ್ಲಿ ತೊಗೊಂಡಿರ್ಬೋದು, ಅಥವಾ ಯೂನಿಟ್ 2 ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರಬೇಕು. ಏನೋ ಅವಮಾನ ಆಗಿರ್ತೈತಿ. ಏನೋ ಶಿಕ್ಷಕರು ಬೈದಿರ್ತಾರೆ, ಒಳ್ಳೆಯದಕ್ಕೆ ಬೈದಿರ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಹೀಯಾಳಿಸಿರ್ತಾರೆ ನಿಮಗೆ. ದೇ ಹ್ಯುಮಿಲೇಟೆಡ್ ಯು, ಬಟ್ ಯು ಡು ನಾಟ್ ವರಿ ಆ್ಯಂಡ್ ಟೇಕ್ ಅ ಗುಡ್ ಮಾರ್ಕ್ಸ್. ಔಟ್ ಆಫ್ 40 ತೊಗೊಂಡು ಪ್ರಯತ್ನ ಮಾಡಿರಿ. 80 ತೊಗೊಂಡ್ರೆ ಏನು ಮಾಡ್ಬೇಕು ನೀವು? ಏನು ಮಾಡಬೇಕು? ನಿಮ್ಮ ಕಾಲೇಜ್ಗೆ ಫಸ್ಟ್ ಬರುವಂಥ ಒಂದು ಯಶಸ್ಸನ್ನು ಕಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್, ಮೈ ಡಿಯರ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.